ಊಟ ಮಾಡೋದು ನಾವು 9:00 ಆಯಿತು. ಪ್ರೇಯರ್ ಎಲ್ಲ ಆಗಿ ಊಟ ಮಾಡಿ ಹೋಗೋದು. ಯಾಕೆಂದರೆ 10 ಗಂಟೆಗೆ ಅಲ್ವಾ ಟ್ರೈನು. ಅಲ್ಲಿ ಹೋಗಿ ತಿನ್ನೋದಾಗಿಂತ ಊಟ ಮಾಡಿ ಹೋಗೋದು ಒಳ್ಳೆಯದು ಅಂತೇಳಿ ಪಿಕ್ಕಲ್ ತಗೊಂಡಿದ್ದೀನಿ ನಾನು, ಫಿಶ್ದು. ಓಕೆ, ಇವಾಗ ಕೂತ್ಕೊಂಡಿದ್ದೀವಿ ನಾವು. ಟ್ರೈನ್ ಹೋಗ್ತಾ ಉಂಟು. ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡಿದ್ದಾರೆ. ಇಲ್ಲೋ ಇಲ್ಲ ಅಂದರೆ ವೆಯ್ಟ್ ಮಾಡ್ತಾ ಇದ್ವಿ. ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಸಿಕ್ಕಿದೆ. ನನಗೆ ಇಲ್ಲಿ 1-2 ಸೀಟ್ ಒಟ್ಟಿಗೆ ಸಿಕ್ಕಿದೆ. ಮತ್ತೆ ಒಂದು ಸೀಟು ಬೇರೆ ಬೋಗಿ, ಇನ್ನೊಂದು ಸೀಟು ಬೇರೆ ಬೋಗಿ, ಹಾಗೆ ಆಗಿದೆ. ಹಾಗೆ ಕಷ್ಟ ಆಗ್ತಾ ಉಂಟು ಒಬ್ಬೊಬ್ಬರು ಒಂದೊಂದು ಕಡೆ ಕೂತ್ಕೊಳ್ಳಿಕ್ಕೆ. ಹಾಗೆ ನೋಡ್ತಾ ಇದ್ವಿ ಯಾರ ಹತ್ರ ಆದರೂ ಕೇಳಿ ಸೀಟ್ ಇದ್ರೆ ಇದು ಮಾಡ್ತೀವಂತ. ನನ್ನ ಹಸ್ಬೆಂಡ್ ಯಾರ್ದು ಇಲ್ಲಿ ಇಟ್ಟವ್ರ ಯಾರ್ದು ಚಪ್ಪಲ, ಒಂದು ಚಪ್ಪಲ ಬರ್ತು, ಒಂದು ಚಪ್ಪಲ್ ಬೇರೆ ಅವ್ರದ್ದು ಹಾಕಿ ಕೂತ್ಕೊಂಡಿದ್ದಾರಂತೆ. ಎಂತ ಮಾಡ್ತಾರಂತೆ. ತ್ಯಾಪಟಿಗಾಲಾಗಿಲ್ಲ ಓಕೆ ನೋಡುವ, ಸಿಕ್ಕಿದ್ರೆ ನಮ್ಮ ಚಾನ್ಸ್, ಇಲ್ದ್ರೆ ಒಬ್ಬರು ಒಂದೊಂದು ಕಡೆ ಆಯ್ತು. ಬೇಜಾರು ಆಗ್ತಾ ಉಂಟು. ನಾನು ಮತ್ತು ಫ್ಲೈಟ್ ಒಟ್ಟಿಗೆ ಇರ್ತೀವಿ. ನಾವು ಒಬ್ಬರ ಹತ್ರ ಕೇಳಿದ್ದೀವಿ, ಓಕೆ ಅಂತ ಹೇಳಿದ್ದಾರೆ. ಕಳ್ಳಿ ನೋಡಿ ಏನು ಗೊತ್ತುಂಟ, ನಿನ್ನೆಯಿಂದ AC ಯಲ್ಲಿದ್ದು ಏನಂತ ಗೊತ್ತಿಲ್ಲ. ಹಾಗೂ ನಿನ್ನೆ ಸರಿಯಾಗಿ ನಿದ್ದೆನೂ ಬೀಳಲಿಲ್ಲ. ಹಾಗೂ ಇನ್ನೊಂದು ಏನಂದರೆ ಸರಿಯಾಗಿ AC ಕೂಡ ಬೀಳ್ತಿಲ್ಲ. ಬೆವರೆಲ್ಲ ಬಂದು ಒಂಥರ ಇಚ್ಚಿಂಗ್, ಇನ್ನೊಂದು ಕಡೆ ಡ್ರೈ ಎಲ್ಲ ಆಗಿದೆ ಸ್ಕಿನ್. ಹಾಗಾಗಿ ನಾನು ನನ್ನ ಸ್ಕಿನ್ ರುಟೀನ್ ಇಲ್ಲಿ ಮಾಡೋಣ ಅಂತ ಹೇಳಿದ್ದೀನಿ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಎಲ್ಲಿ ಹೋದರೂ ನಮ್ಮ ಸ್ಕಿನ್ ಬಗ್ಗೆ ನಾವು ಕೇರ್ ತಗೊಳ್ಳೇಬೇಕು. ಹೆಚ್ಚಾಗಿ ಟ್ರಾವೆಲಿಂಗ್ ಟೈಮಲ್ಲಿ ಇನ್ನೂ ಕೂಡ ಜಾಸ್ತಿ. ಇನ್ನೊಂದೇನೆಂದರೆ ಡ್ರೈ ಆಗೋದು ಅಥವಾ ಧೂಳಿನಿಂದಾಗಿ ಬೇಗನೆ ನಮ್ಮ ಸ್ಕಿನ್ ಹಾಳಾಗುತ್ತೆ. ಹಾಗಾಗಿ ಇವಾಗ ನಾನು ನನ್ನ ಸ್ಕಿನ್ನನ್ನು ಡೀಪ್ಲಿ ಕ್ಲೀನ್ ಮಾಡ್ತೀನಿ. ಆ ರುಟೀನ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇಲ್ಲಿ ನಾನು ಆಟೋಡರ್ಮ್ ಅಲ್ಟ್ರಾ ಸೂದಿಂಗ್ ಫಾರ್ಮಿಂಗ್ ಕ್ಲೆನ್ಸರ್ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಬಯೋಡರ್ಮಾ ಪ್ರಾಡಕ್ಟ್ಸ್ ಉಂಟಲ್ಲ, ಫ್ರಾನ್ಸಲ್ಲಿ ಮಾಡಲ್ಪಟ್ಟಿದೆ. ಇದು ತುಂಬ ಡ್ರೈ, ಇರಿಟೇಟಿಂಗ್ ಅಂತ ಸೆನ್ಸಿಟಿವ್ ಸ್ಕಿನ್ನಿಗೆಲ್ಲ ತುಂಬ ಬೆಸ್ಟ್. ಇದು 600 ಒಳಗೆ ಬೆಸ್ಟ್ ಆ್ಯಂಟಿ ಇಚಿಂಗ್ ಕ್ಲೆನ್ಸರ್ ಆಗಿದೆ. ಓಕೆ, ಇದರ ಟೆಕ್ಸ್ಚರ್ ನೋಡ್ಬೋದು ನೀವು, ಈ ರೀತಿ ಇದೆ. ಮುಖಕ್ಕೆ ನೀರನ್ನು ಹಾಕಿ ಆಮೇಲೆ ನೀವು ನಾರ್ಮಲ್ ಆಗಿ ಫೇಸ್ ವಾಶ್ ಎಲ್ಲ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡಬೇಕು. ನೋಡ್ಬೋದು ತುಂಬ ನೊರೆ ರೀತಿ ಬರ್ತಾ ಉಂಟು. ಇದು ಜೆಂಟ್ಲಿ ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡುತ್ತೆ, ಸೂದ್ ಮಾಡುತ್ತೆ. ಇದು ಫಾರ್ಮುಲೇಟೆಡ್ ವಿತ್ ಜಿಂಕ್ ಸಲ್ಫೇಟ್ ಆ್ಯಂಡ್ ಸ್ಕಿನ್ ಬೇರಿಯರ್ ಥೆರಪಿ ಪೇಟೆಂಟೆಡ್ ಆಗಿದೆ. ಓಕೆ, ಇವಾಗ ಚೆನ್ನಾಗಿ ವಾಶ್ ಮಾಡಿ ಆಯಿತು. ನೋಡ್ಬೋದು ತುಂಬ ನನಗೆ ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತಾ ಉಂಟು. ಆ ಡ್ರೈನೆಸ್ ಎಲ್ಲ ಹೋಗಿ ಸಾಫ್ಟ್ ಆಗ್ತಾ ಉಂಟು. ಓಕೆ, ಡೀಪಾಗಿ ಕ್ಲೆನ್ಸಿಂಗ್ ಮಾಡಿ ಆಯಿತು. ಕ್ಲೆನ್ಸಿಂಗ್ ಮಾಡಿದರೆ ಸಾಕಾಗಲ್ಲ, ಇದರ ಮೇಲೆ ನಾವು ಕ್ರೀಮನ್ನು ಹಾಕಬೇಕಾಗತ್ತೆ. ನಮ್ಮ ಮುಖ ಹೈಡ್ರೇಟ್ ಆಗಿ ಯಾವಾಗಲೂ ಇರಬೇಕಲ್ವ.
ಹಾಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಆಟೋಡರ್ಮ್ ಅಲ್ಟ್ರಾ ನರಿಶಿಂಗ್ ಕ್ರೀಮ್. ಇದು ನಿಮಗೆ ಸಾಫ್ಟ್ ಹಾಗೂ ಕ್ಲಿಯರ್ ಸ್ಕಿನ್ ಕೊಡುತ್ತೆ. ಇದರಲ್ಲಿರುವ ನಿಯಾಸಿನಮೈಡ್ ಹೈಡ್ರೇಷನ್ ಅನ್ನು ಇನ್ಕ್ರೀಸ್ ಮಾಡುತ್ತೆ ಹಾಗೂ ಸ್ಕಿನ್ ಬ್ಯಾರಿಯರ್ ಅನ್ನು ರಿಪೇರ್ ಮಾಡುತ್ತೆ. ಇದರ ಟೆಕ್ಸ್ಚರ್ ನೋಡ್ಬೋದು, ಕ್ರೀಮಿಯಾಗಿ ಈ ರೀತಿ ಇದೆ, ಲೈಟ್ ವೆಯ್ಟ್ ಆಗಿದೆ ಹಾಗೂ ನಿಮಗೆ ಇದು 24 ಅವರ್ಸ್ ಹೈಡ್ರೇಷನ್ ಕೊಡುತ್ತೆ. ನೀವು ರೆಟಿನಾಲ್ AHA BHA ಎಲ್ಲ ಯೂಸ್ ಮಾಡ್ತೀರಾದರೆ ಅದರ ನಂತರ ನೀವು ಇದನ್ನು ಯೂಸ್ ಮಾಡ್ಬೋದು, ಅಥವಾ ನಿಮಗೆ ಮೇಕಪ್ ಮಾಡುವಾಗ ಬೇಸ್ ಆಗಿ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ನಮ್ಮ ಮುಖಕ್ಕೆ ಅಲ್ಟ್ರಾ ನರಿಶಿಂಗ್ ಕೊಡುತ್ತೆ. ಎಲ್ಲರಿಗೂ ಕೂಡ ಇದು ಆಗುತ್ತೆ, ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್ ಅಥವಾ ಸೆನ್ಸಿಟಿವ್ ಸ್ಕಿನ್ ಎಲ್ಲ ಇರುತ್ತೆ ನೋಡಿ, ಎಲ್ಲರಿಗೂ ಕೂಡ ಇದು ಯೂಸ್ ಆಗುತ್ತೆ. ಇದು ನಿಮ್ಮ ಸ್ಕಿನ್ನಿಗೆ ಅಲ್ಟ್ರಾ ನರಿಶಿಂಗ್ ಕೊಡುತ್ತೆ. ಕೇವಲ 599 rupees ಮಾತ್ರ ಇದಕ್ಕೆ. ಇದರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಇನ್ಫಾರ್ಮೇಷನ್ ತಗೊಳ್ಬಹುದು. ಮುಖದೊಂದು ಕೆಲಸ ಮುಗೀತು, ಏನೋ ಟೆನ್ಷನ್ ಇಲ್ಲ, ಹಾಗೇನೆ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿ ಒಳ್ಳೆ ಹೈಡ್ರೇಟ್ ಆದಂಗೆ ಆಗಿದೆ ಸ್ಕಿನ್, ತುಂಬ ಚೆನ್ನಾಗಿದೆ. ಇನ್ನು ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ. चाय 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 एक चाय तेरे नाम, एक चाय तेरे नाम, एक चाय तेरे नाम, एक चाय मेरे नाम, एक चाय तेरे नाम, एक चाय मेरे नाम. अन्ना को बोल के आ कड़क गरम, एक चाय तेरे नाम मेरे नाम, तेरे नाम मेरे नाम. सुट्टे के साथ चाय होना, सुट्टे के बाद चाय होना, चाय के पहले चाय होना, चाय के बाद चाय होना, चाय के साथ चैन होना, रेन टाइम में चाय होना. तेरी वाली को मेरी वाली को, गली गली में घर वाली को, एक कप चाय होना. ಇವಾಗ ಬೆಳಿಗ್ಗೆ 10:55 ಆಯಿತು. ಎಲ್ಲಿದ್ದೀವಿ ಗೊತ್ತಿಲ್ಲ, ಮಾತ್ರ ಒಂದೊಂದು ಸ್ಟೇಷನ್ ಹೆಸರು ಬರ್ತಾ ಉಂಟು. ಇನ್ನೂ ಬಾಂಬೆ ಬರಲಿಲ್ಲಲ್ಲ, ಸಂಜೆ ಆಗ್ಬೋದು ನಾವು ರೀಚ್ ಆಗುವಾಗ. ಒಂದು ಟೀ, ಒಂದು ಕಾಫಿ ಹಾಗೂ ಬ್ರೇಕ್ಫಾಸ್ಟಿಗೆ ಬ್ರೆಡ್, ಅದೇ, ಮತ್ತು ಬೇರೆ ಏನಿಲ್ಲ, ಏನು ತಿನ್ನೋದು ಬೇಡ ಅಂತ ಆಗ್ತಾ ಉಂಟು ಅಲ್ಲ. ಫ್ಲೈಟನಿಗೆ ಆಗದಿಂದ ಕಾಯ್ತಾ ಇದ್ದಾಳೆ, ನೀನು ಎಂತ ಬರ್ತದೆ ಸ್ಪೆಷಲ್ ಅಂತ ಹೇಳಿ. ಮನೆಯಿಂದ ತಂದದ್ದೇ ಸೇಫ್ ಅಂತ ಡೆಲ್ಲಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಇಲ್ಲ, ಅಲ್ಲಿ ಹೋದ್ಮೇಲೆ ಟ್ರೈನಲ್ಲಿ ತಿನ್ಲಿಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ, ಎಂತ ಬರ್ಬೋದು ಅಂತ. ಟ್ರೈನ್ ಇದ್ದೆ ನಮಗೀಗ ಬೇಡ ಅಂತಲೇ ಆಗಿದೆ. ಹಾಗೆ ನಾನು ಅದಕ್ಕೆ ಫಿಶ್ ಪಿಕ್ಕಲ್ ತೊಗೊಂಡು ಬಂದಿದ್ದೇನೆ, ಸ್ವಲ್ಪ ರೈಸ್ ಇದ್ರೆ ಫಿಶ್ ಪಿಕ್ಕಲಲ್ಲೇ ಊಟ ಮಾಡೋದು ಅಂತ ಹೇಳಿ. ಮತ್ತೆ ಏನೆಂತ ನಿದ್ದೆನೇ ಬರಲಿಲ್ಲ ನೈಟ್ ಫುಲ್ಲು ನನಗೆ. ಅಂದರೆ AC ವರ್ಕ್ ಆಗ್ತಿರ್ಲಿಲ್ವ ಏನು ಗೊತ್ತಿಲ್ಲ, ಫುಲ್ ಬೆವರು ಅಂದರೆ ಬೆವರು. ಇವಳಿಗೆ ಗಟ್ಟೆ ಮಲಗಿದ್ದಾಳೆ, ನನಗೆ ರಾಯ್ಗೆ ಇವರಿಗೂ ನಿದ್ದೆನೇ ಇಲ್ಲ, ಯಾಕೆಂದರೆ AC ವರ್ಕ್ ಆಗ್ತಿರ್ಲಿಲ್ಲ. ಅದು ಸ್ಲೋ ಇಟ್ಟಿದ್ರ ಏನೋ. ಇವರು ಬೇರೆ ಕಡೆ ಇದ್ದರು ನಮ್ಮಿಂದ, ನಾವು ಮೂವರು ಒಟ್ಟಿಗೆ ಅವರು ಒಪ್ಪಿದ್ರು, ಒಬ್ಬರು ಒಪ್ಪಿದ್ರು. ಹಾಗೆ ಅವರು ಅಲ್ಲಿ ಹೋದರು, ಇಲ್ಲಿ ರಾಯ್ ಮಲಗಿದ್ದ. ಇನ್ನು ಕೂಡ ತುಂಬ ಹೊತ್ತು ಉಂಟು, ಬೋರ್ ಆಗ್ತಾ ಉಂಟು ನಮಗೆ, ನಿದ್ದೆ ಬರದೆ ಕಣ್ಣೆಲ್ಲ ನೋವಾಗ್ತಾ ಉಂಟು. ಓಕೆ, ಇನ್ನು ಮಧ್ಯಾಹ್ನ ಊಟಕ್ಕೆ ರೆಡಿ ಆಗ್ತಾ ಉಂಟು ನಮ್ಮದು. ಎಲ್ಲಿಂದ ತರಿಸೋದು ಇವತ್ತು? ಪನ್ವೇಲ. ಆ ಸಲ ಕೂಡ ಪನ್ವೇಲಿಂದ ತಗೊಂಡಿದ್ದೆ. ಅಸಾಯಿ ಇಲ್ಲಿಂದಲೇ ಆರ್ಡ್ರ್ ಮಾಡಿದರೆ ಆಯಿತು. ನಾವು ಇಲ್ಲಿ ಕೂಡ ಬರ್ತಾರೆ ಸ್ಟಾಫ್, ನಿಮಗೆ ಮಧ್ಯಾಹ್ನಕ್ಕೆ ಏನಾದರೂ ಬೇಕಿದ್ದರೆ. ಅಂದರೆ ಮಧ್ಯಾಹ್ನ ಬಿರಿಯಾನಿ ಉಂಟಂತೆ, ಮತ್ತು ರೈಸ್ ಇಲ್ಲ ಅಂತ, ರೈಸಲ್ಲಿ ವೆಜ್ ಇರೋದು, ವೆಜ್ ಥಾಲಿ. ನಾನ್ ವೆಜ್ ಥಾಲಿ ಇಲ್ಲ ಹೇಳಿದರು. ಹೌದಾ? ಹಾಗೆ ಹೊರಗಡೆಯಿಂದ ತರಿಸೋದು ನಾವು. ನೆಕ್ಸ್ಟ್ ಸ್ಟೇಷನ್ ಯಾವುದು ಬರುತ್ತೆ ನಮಗೆ ಗೊತ್ತಾಗುತ್ತಲ್ವ, ಆವಾಗ ನಾವು ಇಲ್ಲಿಂದ ಕಾಲ್ ಮಾಡಿದರೆ ರೆಸ್ಟೋರೆಂಟಿಗೆ, ಮೊಬೈಲಲ್ಲಿ ಆರ್ಡರ್ ಮಾಡಿದರೆ ಅವರು ಇಲ್ಲಿ ತಂದು ಕೊಡ್ತಾರೆ. ಹಾಗೆ चढ़ा के हम ताले लगा के चल तुम सुनते रहाने चुपके चुपके गए आधी आधी बात ने दिल की ये सभी थोड़ा सा
सा तेरा सा होगा थोड़ा मेरा भी चलो भाई गिली में मस्त घूमेगा आशिया इतनी सी हंसी इतनी सी खुशी इतना सा टुकड़ा चांद का ख्वाबों की तिनको से जल बनाए आशिया दबे दबे पाँव से आए हौले हौले जिंदगी होठों पे कुंडी चढ़ा के हम ताले लगा के चल गुमसुम तराने चुपके गाए आधी आधी बात ले आजा दिल की ये समी थोड़ा सा तेरा सा होगा थोड़ा मेरा भी होगा अपना ये आशिया इतनी सी हंसी इतनी सी खुशी इतना सा टुकड़ा चांद का ख्वाब की दिन को से जल बनाए आशिया ಎಷ್ಟು ತಿಂತೀಯ ನೀನು? ಕೆಲಸ ಅಂತ ಉಂಟು ಟ್ರೈನಲ್ಲಿ ಕೂತ್ಕೊಂಡು ಇದೆಲ್ಲ ತಿಂದ್ರೆ ಒಳ್ಳೇದಲ್ಲ, ಬೋರ್ ಆಗಲ್ಲ. ಹೌದಪ್ಪ, ಒಳ್ಳೇದು ಬಾರಿ. ಎಲಿ ಉದುರಿ ಎಲಿ ಚಿಗುರಿ ಮರ ಬೆಳೆಯುವಾಗ ಬೋಳ ಕಾಲವೇ ಕುದುರಿ ಬದುಕೊಂದು ಟಾಂಗ ಯಾರೋ ಎಳಿಬರು ಸೂತ್ರ ನಿನಗ ತಿಳಿಯದಂಗ ಯಾರೋ ಎಳಿಬರು ಸೂತ್ರ. ಓಕೆ, ಇವಾಗ ನಮಗೆಲ್ಲರಿಗೂ ಕೂಡ ಊಟ ಬಂತು. ನಾನು ಫಿಶ್ ಪಿಕ್ಕಲ್ಲಿ ಇರೋದ್ರಿಂದ ವೆಜ್ ಥಾಲಿ ತರಿಸಿದ್ದೀನಿ, ಚೊಲೆ ಎಲ್ಲ ಇರುವಂಥದ್ದು. ಮತ್ತು ಉಳಿದವರು ಬಟರ್ ಚಿಕನ್ ಹಾಗೂ ಇನ್ನೊಂದಂತ ಮುಗ್ಲೈ ಚಿಕನ್ ಏನೋ ತರಿಸಿದ್ದಾರೆ. ನಿನಗ ತಿಳಿಯದಂಗ ಯಾರೋ ಎಳಿಬರು ಸೂತ್ರ. ಕುಡಿತಾ ಇದ್ವಿ, ಟ್ರೆಡಿಷನಲ್ ತಂಡಾಯ ಅಂತ ಚೆನ್ನಾಗಿದೆ. ಒಂಥರ ಬಾದಾಮ್, ಪಿಸ್ತಾ, ಸ್ವಲ್ಪ ಖಾರ ಕೂಡ ಇದೆ, ಸ್ಯಾಫ್ರಾನ್ ಎಲ್ಲ ಚೆನ್ನಾಗಿದೆ. Can I trust you? ಓಕೆ, ನಾವಿವಾಗ ಸೂರತ್ ರೀಚ್ ಆದ್ವಿ. ಇಲ್ಲಿ ಲೇ ಗ್ರ್ಯಾಂಡ್ ಹೋಟೆಲ್ ಇದೆ, ಯಾವಾಗಲೂ ನಾವು ನಿಲ್ಲೋದು ಅಲ್ಲೇ ಈ ಸಲ ಕೂಡ ನಿಂತಿದ್ದೀವಿ. ರೂಮು, ಸ್ಟಾಫ್ ಎಲ್ಲರೂ ಚೆನ್ನಾಗಿರ್ತಾರೆ ಇಲ್ಲಿ. ಹಾಗೆ ಒಂದೇ ರೂಮು ನಮಗೆ 4 ಜನರಿಗೆ ಕೂಡ ಎಕ್ಸ್ಟ್ರಾ ನೋಡಿ, ಇಲ್ಲಿ ನೀವು ನೋಡ್ಬೋದು ಸೋಫಾ ಕಮ್ ಬೆಡ್, ಅದು ಅಲ್ಲಿ ಮಲಗ್ಬೋದು. ಹಾಗೂ ಸಂಜೆ ಹಸಿವಾಗಿದ್ದರಿಂದ ನಾವೆಲ್ಲ ಸ್ನಾನ ಮಾಡಲಿಕ್ಕೆ ಹೋದ್ವಿ. ನನ್ನ ಹಸ್ಬೆಂಡ್ ಹಾಗೂ ರಾಯ್ ಇಬ್ಬರು ಕೂಡ ಹೊರಗಡೆ ಏನಾದರೂ ತೊಗೊಂಡು ಬರೋಣ ತಿನ್ನಲಿಕ್ಕೆ ಅಂತ ಹೇಳಿ ಹೋಗಿದ್ದಾರೆ.
ಕಳ್ಳ ಕಳ್ಳ ಎಂತ ಕರೀತಿದ್ದಾಳೆ. ಇದು ಪ್ಲಗ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ, ಕೈ ಹೋಗ್ತಾ ಇಲ್ಲ ಅಂತ. ನಾನು ಸ್ನಾನ ಎಲ್ಲ ಆಯ್ತು, ನಂದು ಕೆಲಸ ಓಕೆ. ನಾರ್ಮಲ್ ಆಗಿ ನಾವು ಬರ್ತೀವಿ ನೋಡಿ, ಯಾವಾಗಲೂ ಬರುವಾಗ ಅದೇ ಹೋಟೆಲ್ಗೆ ಬಂದಿದ್ದೀವಿ, ಲೇಕ್ ಗ್ರ್ಯಾಂಡ್. 4 ಜನರಿಗೆ ಕೂಡ ಒಂದೇ ರೂಮ್. ಇಲ್ಲಿಂದ ಹೋಗಿ ಎಂತೆಲ್ಲ ತಗೊಂಡು ಬಂದ್ರಿ? ಚಿಕನ್ ಟಿಕ್ಕಾ ಮತ್ತೆ ತಂದೂರಿ ಚಿಕನ್. ಇದು ತಂದೂರಿಯಾ? ಅದು ಟಿಕ್ಕಾ. ಟಿಕ್ಕಾ ಮಸಾಲಾನಾ? ಟಿಕ್ಕಾ ಅದಕ್ಕೆ ಮಸಾಲ ಹಾಕೊಡ್ತಾರೆ. ಇವತ್ತು ಬೆಳಿಗ್ಗಿಂದ ಅಮ್ಮ ಎಷ್ಟು ಎಡ್ವರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಏನು ಎಡ್ವರ್ಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇವತ್ತು ಬೆಳಿಗ್ಗಿಂದ ಎಲ್ಲ ಎಂತ ಉಲ್ಟಾ ಪಲ್ಟಾ ಅಂತಂದ್ರೆ ಸಾಕಾಗಿ ಹೋಯ್ತು ಇವತ್ತು ಸಂತೆ. ಅದು ಇದು ಮಾಡಿ ಚೂ ಚೆನ್ನಾಗಿದೆಲ್ಲ. ಈಗ ಇತ್ತು ಗ್ರೀನ್ ಚಟ್ನಿಯಾ? ಇಲೆಕ್ಷನ್ ಟ್ರೈ ಕರೆ ಗ್ರೀನ್ ಚಟ್ನಿ ಟ್ರೈ. ಗ್ರೀನ್ ಚಟ್ನಿ ಮಮ್ಮಿ ಕೂಡ ಸುರ್ತ. ಎಷ್ಟು ಇಲ್ಲಿ? ಇದು ಸಿಂಗಲ್ ಪೀಸಿಗೆ 120 ಆಗ್ಬೋದಲ್ಲ? ಇದು 190. ಚೆನ್ನಾಗಿದೆ. ಆಮಕೊಂಡಲ್ಲಿ ಕಡಿತೇವೆ. ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ? ಸುಪ್ರೀಂ ಪಾರ್ಕ್. ನಾವಿವಾಗ ಹೋಗೋದು ಊಟ ಮಾಡಲಿಕ್ಕೆ. ನಮಗೆ ಅದೇ ಕೆಲಸ, ಊಟ ಮಾಡೋದು ತಿನ್ನೋದು ಮಲಗೋದು, ಊಟ ಮಾಡೋದು ತಿನ್ನೋದು ಮಲಗೋದು. ನಿನ್ನೆ ರಾತ್ರಿಯಿಂದ ಬೇರೆ ಎಂಥ ಕೆಲಸ ಇಲ್ಲ. ನಾವು ಆ ಸಲ ಒಂದು ರೂಮಲ್ಲಿ ನಿಂತಿದ್ವಿ, ಸೈಫುಡ್ ಅಂತ ಹೇಳಿ. ಅಲ್ಲೇ ಅವರದ್ದೇ ರೆಸ್ಟೋರೆಂಟ್ ಉಂಟು, ಅಲ್ಲಿಗೆ ಬಂದಿದ್ದೀವಿ. ಯಾಕೆಂದರೆ ಅಲ್ಲೇ ಫುಡ್ ನಮಗೆ ತುಂಬ ಇಷ್ಟ ಆಗಿತ್ತು, ಹಾಗೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ. ರೆಸ್ಟೋರೆಂಟ್ ಎಲ್ಲ ತುಂಬ ಚೆನ್ನಾಗಿದೆ, ಹಾಗೂ ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಡ್ರಿಂಕ್ಸ್ ಮತ್ತು ನಿಮಗೆ ಬೇಕಾದ ಎಲ್ಲ ಡ್ರಿಂಕ್ಸ್ ಅಂದರೆ ಕೋಲ್ಡ್ ಡ್ರಿಂಕ್ಸ್, ಹಾಟ್ ಡ್ರಿಂಕ್ಸ್ ಎಲ್ಲ, ಮತ್ತು ಉಳಿದದ್ದು ನಿಮಗೆಲ್ಲ ಕೂಡ ಇಲ್ಲಿ ಸಿಗುತ್ತೆ. ಅಂದರೆ ಬರ್ಗರ್ ಅದು ಇದು ಎಲ್ಲನೂ ಕೂಡ ಇದೆ. ಒಮ್ಮೆ ಈ ಸೈಡ್ ಯಾರಾದರೂ ಬಂದರೆ ಈ ಹೋಟೆಲಿಗೆ ಒಮ್ಮೆ ನೀವು ನೋಡಿ, ವಿಸಿಟ್ ಕೊಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ದಾಲ್ ಫ್ರೈ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿದ್ದು. ಹಾಗೂ ನೆಕ್ಸ್ಟ್ ಚಿಕನ್ ಕೀಮಾ ಅಂತ ಹೇಳಿ ಮಸಾಲ ಸಿಗುತ್ತೆ, ಒಂದು ಕೀಮಾ ಮಸಾಲ ಅಂತ ಹೇಳಿ, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾವಿಲ್ಲಿ ಚಿಕನ್ ಚಿಲ್ಲಿ, ಚಿಕನ್ ರಾರಾ, ರೈಸ್ ಹಾಗೂ ದಾಲ್ ಫ್ರೈ ತೊಗೊಂಡು ಬಂದಿದ್ವಿ, ದಾಲ್ ತಡ್ಕ. ನೆಕ್ಸ್ಟ್ ಇನ್ನೊಂದು ಬ್ಲೂ ಲಗೂನ್ ಜ್ಯೂಸ್ ತುಂಬ ಚೆನ್ನಾಗಿದೆ ಇಲ್ಲಿದ್ದು, ಹಾಗೂ ಚಿಕನ್ ಲಾಲಿಪಾಪು ಮತ್ತು ಇನ್ನೊಂದೇನೋ ಪಾರ್ಸೆಲ್ ತೊಗೊಂಡ್ವಿ. ये अंदर भी नहीं आएगा फिर नारियल।
ಸಾಕಾಯ್ತು ಸಾಕಾಯ್ತು, ಖುಷಿ ಆಯ್ತು ಖುಷಿ ಆಯ್ತು. ಸಾಕಾಗಿ ಖುಷಿ ಆಯ್ತಾ? ಇಲ್ಲ, ನನಗೆ ಸಾಕಾಗತ್ತಲ್ಲ. ಸೆಕೆ ಇಲ್ಲ ಮಾತ್ರ, ಕೂಲ್ ಕೂಲ್ ಇದೆ, ಚೆನ್ನಾಗಿದೆ. ನಮ್ಮದು ಫಸ್ಟ್ ಬಂದಾಗ ಎಂಥ ಸೆಕೆ, ಅದು ಯೋಚನೆ ಮಾಡಿ ಯಾವಾಗಲೂ ಬೇಡ ಅಂತ ಆಗ್ತಾ ಇತ್ತು ನನಗೆ ಇಲ್ಲಿ ಬರಲಿಕ್ಕೆ, ಅಷ್ಟು ಸೆಕೆ ಇತ್ತು. ಮಲಗಿದ್ದಾರೆ ನೋಡಿ, ಚಿಂತೆ ಇಲ್ಲ ಏನಿಲ್ಲ. ನನಗೆ ಚಿಂತೆ ಇಲ್ಲದವರಿಗೆ ಸಂತೆಯಲ್ಲಿ ನಿದ್ದೆ. ಚಿಂತೆ ಇಲ್ಲದವರಿಗೆ ಸಂತೆಯಲ್ಲಿ ನಿದ್ದೆ, ಸಂತೆ ಇಲ್ಲದವರಿಗೆ ಚಿಂತೆ. ರಾಯಲ್ ಫ್ರೆಂಡ್ ಅವ್ರಿಗೆ ಆದರೆ ಅವ್ರದ್ದು ಹ್ಯಾಪಿ ಲೈಫ್. ಇನ್ನೆಷ್ಟು ದೂರ? ಆಯ್ತು ಇಷ್ಟೇ, ಇನ್ನು 200 ಮೀಟರ್. ಓ ಅದು ಅಲ್ಲೇ ಎದುರೇ ಪಡಿಬೇಡ. ಇಲ್ಲಿ ವಿಮಲ್ ಪಾನ್ ಮಸಾಲ, ಕನಕನದಲ್ಲಿ ಕೇಸರಿ ಅಂತ ಹೇಳಿ ನೋಡಿ ಎಲ್ಲ ಕಡೆ ಬಿದ್ದಿದೆ. ಅದನ್ನು ಇವಾಗ ಗುಡಿಸಿ ತೆಗಿತಾ ಇದ್ದಾರೆ. ಓಕೆ, ಇನ್ನು ನಾವು ವಾಪಸ್ ಹೋಗೋದು. ನಾಳೆಗೆ ಏನೆಲ್ಲ ಆಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟರಲ್ಲಿ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆಯ ವ್ಲಾಗೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.